ನಮಸ್ತೆ ವೀಕ್ಷಕರೇ, ಎಂಕೆ ನ್ಯೂಸ್ 9 ಕನ್ನಡಕ್ಕೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಶಿರಗಾಂವ್ ಗ್ರಾಮದಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತ ಗ್ರಾಮದ ಪ್ರಮುಖರು ಕಾರ್ಯಕರ್ತರು ಸಭೆ ಮಾಡಿ ಕತ್ತಿ ಸಾಹುಕಾರರು ವಿದ್ಯುತ್ ಸಹಕಾರಿ ಸಂಘದ ಏಳ್ಗೆಗೆ ಕತ್ತಿ ಸಹೋದರರು ನೀಡಿದ ಕೊಡುಗೆ ಮತ್ತು ಅದನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಿರುವ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಲಾಯಿತು. ನಮ್ಮ ಗ್ರಾಮವು ಯಾವತ್ತೂ ಕತ್ತಿ ಸಾಹುಕಾರರಿಗೆ ಮತ್ತು ಮಾಜಿ ಸಚಿವರಾದ ಎಬಿ ಪಾಟೀಲ್ ಅವರಿಗೆ ನಾವು ಯಾವತ್ತೂ ಬೆಂಬಲವಾಗಿ ನಿಲ್ಲುತ್ತೇವೆಂದು ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡಿದ್ದಾರೆ. ರಮೇಶನ ಕತ್ತೆಯವರಿಗೆ, ಎಬಿ ಪಾಟೀಲ್ ಅವರಿಗೆ, ನಿಖಿಲನ ಕತ್ತೆಯವರಿಗೆ ತಾವೆಲ್ಲರೂ ನಿರ್ಜೀವಕನ ಕೈ ಮುಂದೆ ಮಾಡ್ರಿ. ನಾನು ಹೇಳ್ತೇನೆ, ನೀವೆಲ್ಲರೂ ಅದೇ ರೀತಿಯನ್ನ ಜೋರಿನ ಹೇಳಬೇಕು. ನಾವು ಶಿರಗಾಂವ್ ಗ್ರಾಮದ ನಮ್ಮ ಎಲ್ಲ ಕುಟುಂಬದ ಸದಸ್ಯರೊಂದಿಗೆ ನಮ್ಮ ಗ್ರಾಮದ ಅಭಿವೃದ್ಧಿ ಹಾಗೂ ಹುಕ್ಕೇರಿ ತಾಲೂಕಿನ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಸಲುವಾಗಿ ಒಗ್ಗಟ್ಟಿನಿಂದ ಯಾವುದೇ ಆಶಾಂಶಗಳಿಗೆ ತೆರೆಯಲಾಗದೆ ನಮ್ಮೂರಿನಿಂದ ಸನ್ಮಾನಿತರಾದ ಕತ್ತಿ ಕುಟುಂಬ ಹಾಗೂ ಎಬಿ ಪಾಟೀಲ್ ಅವರಿಗೆ ದೃಢ ಸಂಕಲ್ಪ ಮಾಡಿ ಪ್ರಚಂಡ ಬಹುಮತದಿಂದ ಅವರನ್ನು ಆರಿಸಿ ತರುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಅದಕ್ಕೆ ತಾಲೂಕದ ಏನಿದ್ರು ಶಿರಗಾಂವ್ ಯಾಕೆ ನಮ್ಮ ಸೊಸೈಟಿ ಹೋತು, ಶಿರಗಾಂವ್ ಯಾಕೆ ನಮ್ಮ ಸೊಸೈಟಿ ಹೋತು ಉದ್ದೇಶಿಸಿದ್ರೆ ಅದು ನಮ್ಮ ಪಾಪ ಯಾರು ನಿರ್ಮಾಣ ನಾವು ಭೇಟಿ ಮಾಡಿದ್ರು. ನಾನು ಜಿಲ್ಲಾ ಸೊಸೈಟಿ ಹೋದಾಗ ಎಲ್ಲಿ ಹೋಗಿಲ್ಲ, ಇಲ್ಲೇ ಇದ್ದು ನಮ್ಮ ನಾಲ್ಕು ಡೈರೆಕ್ಟ್ ಮಾಡ್ತೀವಿ. ಆದ್ರೂ ಪಬ್ಲಿಸಿಟಿ ಕೈಗೊಂಡಿಲ್ಲ, ರಮೇಶ್ ಕರ್ಕೊಂಡು ಇಲ್ಲಿ ಬಾ ಅಂದ್ರೆ ಬಾಯು ಇವತ್ತಿನ ಮಿತಿ ಎರಡು ಸೊಸೈಟಿ ತಾಲೂಕಿನಾಗ ಎಲ್ಲಿ ಹೋಗಿಲ್ಲ. ತಾಲೂಕಿಗಿಂತ ಫಸ್ಟ್ ಮೀಟಿಂಗ್ ನಾವು ಮಾಡೋಣ. ಫಸ್ಟ್ ಯಾಕೆ ಹೋಗಿ ಯಾರು ವಿದ್ಯಾರ್ಥಿಗಳು ಆ ಗುಡ್ಡ ಮಾಡಿ ತೋರಿಸಲು ನಮ್ಮ ಅರ್ಜಿಯಲ್ಲಿ ಮರ್ಜಿಯಲ್ಲಿ ಸಾವುಕಾರ ಆಯ್ಕೆ ಮಾಡಿ ಒಪ್ಪಿದ್ದು ನಾವು ನಾನೇ ಮಾಡಿ ಎಣ್ಣ ಮಾಡಿ ನಮ್ಮ ಮರ್ಜಿ ಇರ್ತಿರ್ಕಿಲ್ಲ. ಸಾವುಕಾರ ಆಯ್ಕೆ ಮಾಡಿದ್ರೆ ಅದು ಮನುಷ್ಯ ಇಟ್ಕೊಂಡು ಅವನ ಆಯ್ಕೆ ಫೈನಲ್ ಒಪ್ಪಿದ್ದು ನಮ್ಮ ಅರ್ಜಿ ಮುಲ್ಲ ಒಪ್ಕೊಂಡು ಅವನ ಕಿವಿಯನ್ನು ಕೇಳಿದು ಕಣ್ಣಾಗಿ ನೋಡಿದೆವು. ಅದನ್ನು ಕೇಳಿದ ಅಂತ ಭಾವನೆಗಳು ನಮಗೆ ಒಳಗಾಗದ ಕೆಟ್ಟ ಭಾವನೆಗಳು ಒಳಗಾಗದ ಸಾವುಕಾರ ಮತ್ತ ಮತ ಹಾಕೊಂಡು ಮುಖಾಂತರ ಅವ್ರು ಡಿಸೈಡ್ ಮಾಡೋಣ ಅಂತ ಹೇಳಿ ನಮ್ಮ ಯಾವುದೇ ಕೆಲಸಗಳನ್ನು ನಮ್ಮ ಊರಿಗೆ ಮಾಟ ಮೇಲೆ ನಾವು ಯಾರಾದರೂ ಕೂಡ ಅವ್ರ ಕೆಲಸಗಳನ್ನು ಮಾಡಿದಾರು. ಆ ಒಂದು ಕೆಲಸಗಳನ್ನು ನಾವು ಮನದಾಗಿಟ್ಟುಕೊಂಡ ನಮ್ಮ ಒಂದು ತಾಕತ್ತನ್ನು ಸಿನಿಮಾದಿಂದ ನಾವು ತೋರಿಸಬೇಕಾಗೈತಿ. ಅದು ದಯಮಾಡಿ ಯಾರು ಒಟ್ಟ ಯಾವ ಬೆದರಿಕೆಯೂ ನೋಡ್ರಿ ಹೇಳಾದ ನಿಮಗೆ ಹಂಗ ಮಾಡ್ತೇವೆ, ನಿಮಗೆ ಏನಾಯ್ತಂದ್ರೆ ಅವ್ರ ಆನಂದವಾಗಿದ್ದಾಗ ನೀ ಹೋರಾಡಲಿಲ್ಲ ಅಂದ್ರೆ ನಿನ್ನ ನೌಕರಿ ಮೇಲೆ ತೆಗಿತೇವೆ. ನಿನ್ನ ವಿಚಾರಗಳನ್ನು ಬಹಳ ಹೇಳಾಕ್ತಿದ್ರು. ಅಂತ ವಿಚಾರಗಳು ಒಟ್ಟ ಹೇಳಬೇಡ್ರಿ. ಯಾಕಂದ್ರೆ ಅದೇನೋ ನಡೆದು ಹೋಗೋದ್ರೆ ಇನ್ನು ಮುಂದೆ ಅದನ್ನ ನಾವೆಲ್ಲರೂ ಹುಡುಕೋನು. ಇದೇ ನಮ್ಮ ಬಸವಣ್ಣ ಹೇಳಿದಾಗ ಇಲ್ಲಿ ಯಾರು ನೀಡುವಂತಲ್ಲ, ನಾವೆಲ್ಲರೂ ನೀಡುವ, ನಾವೆಲ್ಲರೂ ನೀಡುವ. ಆಗ ನಾವು ಏನ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಲೀಡರ್ಶಿಪ್ ಅನ್ನ ಮಾಡ್ಕೊಳ್ಳುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ದಯಮಾಡಿ ಮಾಡ್ಕೊಳ್ಳುವಂತ ಕೆಲಸ ಮಾಡಕ್ಕೆ ಯಾರು ಮಾಡಿ ಹೋಗಿ ಅವ್ರಿಗೆ ನಾವು ನಮ್ಮ ಊರಿಂದ ಒಂದು ಒಳ್ಳೆಯ ಸಂದೇಶ ನಾವು ಕೊಡಬೇಕಾಗೈತಿ. ಪ್ರತಿ ಕುಟುಂಬಕ್ಕೆ ನಮ್ಮ ಊರಿಂದ ಬಹಳ ಹೆಮ್ಮೆ ಅನ್ನೋರು ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ಎಲ್ಲಾ ಊರು ಕ್ಷೇತ್ರದವ ಎಲ್ಲಾ ಊರಿಗಿಂತ ನಮ್ಮ ಊರನ್ನ ಕಟ್ಟಿಕೊಂಡು ಬಹಳ ನಂಬಿದ್ರು. ನಾವು ನಾವು ಮುಂದೆ ಆಗಬಾರ್ದು.
ಕಿಡಿಯೋನು ಅವ್ರ ಕೊಂಡಿರೋನು ಏನಾದರೂ ಕೂಡ ಅವ್ರ ಜೊತೆ ಇರ್ತಕ್ಕಂಥ ಒಂದು ಸಂಕಲ್ಪ ನಾವು ಈ ವೇದಿಕೆ ಮೂಲಕ ಮಾಡೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಕತ್ತಿ ಸರ್ಕಾರವು ಎದುರುಪಡೆದವರು ಯಾರ ಅಭ್ಯರ್ಥಿಗಳನ್ನ ಸಮಾಜದ ಕಟ್ಟಡಗಳ ವ್ಯಕ್ತಿಯನ್ನು ಗುರುತ ಮಾಡಿದರೂ ಕೂಡ ಮಾಡೋದಿಲ್ಲ. ಅವರು ಮಾತಾಡೋರು ಹೇಳ್ತಾರೋ ಅವ್ರು ಹೇಳನ್ನ ನಾವು ನೋಡ್ಕೊಂಡ ಮುಂದಿನ 2 ಚುನಾವಣೆಗಳಲ್ಲಿ ಅವರನ್ನು ನಾವು ಪ್ರಚಂಡ ಬಹುಮತದಿಂದ ಅದು ನಮ್ಮ ಊರಿನ ಹೆಚ್ಚು ಮತಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದ್ರೆ ನಮ್ಮ ಊರಿಗೆ ಕೆಟ್ಟ ಹೆಸರು ಬಂದಿಪ್ಪ ಅಂದ್ರೆ ನಮ್ಮ ಮತ ಹಾಕಿಕೊಟ್ಟಂದ್ರೆ ಅಳಿಗೆ ಹೋಗ್ತದೆ. ಅದನ್ನು ನಾವು ಮಾಡಬೇಕಾಗೈತಿ. ಕೈ ಮುಗಿದು ನಾನು ಕೇಳ್ಕೊಂಡು ಮುಂದಾದ್ರೆ ಅವರ ಆದಾಯ ನಾವು ಅದೇವು ಅವ್ರ ಜೊತೆಗೂಡಿ ನಾವೆಲ್ಲರೂ ಕೂಡ್ಕೊಂಡ ಅವರ ಏರಿಯಾಗಿ ಮತ್ತು ನಮ್ಮ ಒಂದು ಅಭಿವೃದ್ಧಿಗಾಗಿ ನಾವು ಅವ್ರ ಜೊತೆ ಇರ್ತೇವೆ ಅಂತ ಹೇಳಿ ಈ ವರದಿ ಮಂಜುನಾಥ್ ಹುಕ್ಕೇರಿ.